ಮಾಧ್ಯಮದವರಿಗೆ ತಿಳಿದಿರೋ ಹಾಗೆ ಮೊನ್ನೆ 29 ತಾರೀಕು ನಡೆದಂತಹ ಜಿಲ್ಲಾ ಮಟ್ಟದ ಪೂರ್ವ ಸಭೆಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಕರೆಯಲಾಗಿತ್ತು. ಬಟ್ ಕಾರಣಾಂತರ ಮಾಧ್ಯಮದವ್ರ ಕುರಿತು ಮಾತಾಡಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ನಿಮ್ಮೆಲ್ಲರ ಕುರಿತು ಕಾನೂನು ಹೋರಾಟದ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ಸಭೆ ಕರೆದಿರ್ತಕ್ಕಂಥದ್ದು. ಈಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ ರೀತಿಯಲ್ಲಿ 3 ವರ್ಷದ ಕಾಲ ನಿರಂತರವಾಗಿ ಇಡೀ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದವರು ನಾವೆಲ್ಲರೂ ಮನೆ ಮಟ್ಟ ಬಿಟ್ಟು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದಿದ್ದೀವಿ. ನಮ್ಮ ಹೋರಾಟಕ್ಕೆ ಇಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಕೊನೆ ಗಳಿಗೆಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿತು. ಎಲ್ಲ ಲಿಂಗಾಯತನ ಸೇರಿಸಿ ನಮಗೆ 2D ಅಂತ ಹೊಸ ಪ್ರವರ್ಗ ಸೃಷ್ಟಿ ಮಾಡಿತ್ತು. ಆದರೂ ಅದನ್ನು ಸ್ವಾಗತ ಮಾಡಿದೆ. ಕಾರಣ ಅಂದರೆ ಇಷ್ಟು ಹೋರಾಟಕ್ಕೆ ನಾವು 3 ಎನ್ನುವಂಥ ಪ್ರವರ್ಗದಲ್ಲಿದ್ವಿ, ಒಂದು 2 ಎನ್ನುವಂಥ ಪ್ರವರ್ಗ ಶಿಫ್ಟ್ ಆಗಿರುವಂಥದ್ದು ಒಂದು ಸಮಾಧಾನ. ಕೊನೆಗೆ ಸ್ವಲ್ಪದ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ವಾಗತ ಮಾಡಿದ್ವಿ. ಆದರೆ ಅವರ ಆದೇಶ ಪತ್ರವನ್ನು ಕೊಟ್ಟು ಮರುದಿವಸನೇ ನೀತಿ ಸಮಿತಿ ಬಂತು, ಹೊಸ ಸರ್ಕಾರ ರಚನೆ ಆಯಿತು, ಇಂಪ್ಲಿಮೆಂಟ್ ಆಗಲಿಲ್ಲ. ಮತ್ತು ಈ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ತಕ್ಷಣವೇ ನಾವೆಲ್ಲ ಶಾಸಕರು ಹೋಗಿ ಮನವಿ ಮಾಡ್ಕೊಂಡು, ಫಸ್ಟ್ ಟೈಮ್ CM ಆಗಿದ್ದಾರೆ, ಒಂದು ರಿಕ್ವೆಸ್ಟ್ ಲೆಟರ್ ಕೊಡೋಣ ಅಂತ ಮನವಿ ಮಾಡಿಕೊಂಡ್ವಿ. ಅವ್ರು ನಾನು ಈಗ ತಾನೇ CM ಆಗೀನಿ, 1 ತಿಂಗಳು ಬಿಟ್ಟು ನಾನು ಮೀಟಿಂಗ್ ಕರಿತೀನಿ, ನನಗೆ ಅವಕಾಶ ಕೊಡ್ರಿ ಅಂತಂದರು. 1 ತಿಂಗಳು ಬಿಟ್ಟು ಏನೂ ಮಾಡಲೇ ಇಲ್ಲ ಅವರು. ಅದಕ್ಕೆ ನಮ್ಮ ಜನನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. BJP ಸರ್ಕಾರ ಇದ್ದಾಗ ಹೋರಾಟ ನಿರಂತರ ಇತ್ತು, ಸರ್ಕಾರ ರಚನೆ 2 ತಿಂಗಳಾಯಿತು, ನೀವು ಸುಮ್ಮನೆ ಕುಂತೀರಿ, ಹೋರಾಟ ಶುರು ಮಾಡಿರಿ. ಯಾವುದೇ ಮುಖ್ಯಮಂತ್ರಿಗಳು ಹೋರಾಟ ಮಾಡದೆ ಹೊರತು ಅವ್ರ ಕಣ್ಣು ತೆರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಒಂದೇ ಸರಿ ಉಗ್ರ ಹೋರಾಟ ಮಾಡೋದು ಬೇಡ ಅಂತ ತಿಳ್ಕೊಂಡು ದೇವರ ಪೂಜೆಯೊಂದಿಗೆ ಹೋರಾಟ ಮಾಡೋಣ. ನಮ್ಮೆಲ್ಲರ ಲಿಂಗಾಯತರ ಇಷ್ಟಲಿಂಗದ ಪೂಜೆಯೊಂದಿಗೆ ಇಡೀ ರಾಜ್ಯಾದ್ಯಂತ 9 ತಿಂಗಳ ಕಾಲ ಪ್ರತಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ನಿರಂತರವಾಗಿ ಹೋರಾಟ ಮಾಡಿದರೂ ಸರ್ಕಾರ ಏನು ಗಮನ ಕೊಡಲಿಲ್ಲ. ಯಾವಾಗ ವಿಧಾನಸೌಧಕ್ಕೆ ಮುಕ್ತಿ ಆಗ್ತೀವಿ ಅಂತಂದ್ವಿ, ಮತ್ತೊಮ್ಮೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಯಾವಾಗ ಧ್ವನಿ ಕೂಡಿಸಿದ್ರು, ನಮ್ಮ ಸಮಾಜದ ಶಾಸಕರೆಲ್ಲರೂ ಹೋಗಿ ಮುಖ್ಯಮಂತ್ರಿ ಒತ್ತಡ ಹಾಕಿದರು. ಸ್ವಾಮೀಜಿಯವರು ನೀವು ಮಾತು ಕೊಟ್ಟಿದ್ರಿ ಬೆಂಗಳೂರಲ್ಲಿ, ಮಾತಂತ ನಡ್ಕೊಳ್ಳಿಲ್ಲ, ಅದಕ್ಕೆ ಹೋರಾಟ ಶುರು ಮಾಡಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧ ಅಧಿವೇಶನ ಐತಿ, ಒಂದು ಮೀಟಿಂಗ್ ಕರೀರಿ ಅಂತೇಳಿ ನಾವೆಲ್ಲ ಶಾಸಕರು ಒತ್ತಡ ಹಾಕಿದ್ರು. ಯಾವಾಗ 10,000 ಮಂದಿ ಕೂಡಿ ಮುತ್ತಿಗೆ ಆಗ್ತಂತ ಗೊತ್ತಾದ ಮೇಲೆ ಮುಖ್ಯಮಂತ್ರಿ ಎಚ್ಚೆತ್ಕೊಂಡು ಡಿಸೆಂಬರ್ 12ನೇ ತಾರೀಕಿಗೆ ಸಭೆ ಕರೆದು ಸುವರ್ಣ ವಿಧಾನಸೌಧದಲ್ಲಿ ಸಭೆ ಕರೆದು, ಸ್ವಾಮೀಜಿ ನನಗೆ ಇದೊಂದು ಸಾರಿ ಅವಕಾಶ ಕೊಡ್ರಿ, ನಾನು ಬೆಳಗಾವಿಯಿಂದ ಬೆಂಗಳೂರಿಗೆ ಹೋದ ತಕ್ಷಣ ಮೀಟಿಂಗ್ ಕರಿತೀನಿ ಅಂತ. ಆದರೆ ಇವತ್ತಿನವರೆಗೂ 1 ವಾರ ಟೈಮ್ ತಗೊಂಡು ನಾವು 1 ತಿಂಗಳು ಟೈಮ್ ಕೊಟ್ಟೆ, ಇವತ್ತೂ ಮುಖ್ಯಮಂತ್ರಿ ಕರಲಿಲ್ಲ. MP ಎಲೆಕ್ಷನ್ ಆದಮೇಲೆ ನಮ್ಮ ಶಾಸಕರಿಗೆ ಒತ್ತಡ ಹಾಕಿದ್ವಿ. ನೋಡಪ್ಪ, ಇಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಅವತ್ತು ಸ್ಪೀಕರ್ ಅವರು ಪರ್ಮಿಷನ್ ಕೊಡದಿದ್ದಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅನೇಕರು ಶಾಸಕರು ಸದನದ ಬಾವಿಗಳು ಹೋರಾಟ ಮಾಡ್ತಾಯಿದ್ರು. ಒಂದು ವೇಳೆ ಅವತ್ತಿನ ಯಡಿಯೂರಪ್ಪನವರು ಸಹ ಅನೇಕ ಬಾರಿ ಸ್ಪೀಕರ್ ಅವ್ರಿಗೆ ನೀವು ಮಾತಾಡಿ ಕೊಡಬೇಡ್ರಿ ಅಂತಂದಾಗೂ ಸಹ ಗೌಡರು ಜಗಳ ಮಾಡಿಕೊಂಡು ಹೋರಾಟ ಮಾಡಿ ನಮ್ಮ ಅಧಿವೇಶನದಲ್ಲಿ ನಮ್ಮ ಸಮಾಜದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಹಂಗಾಗಿ ನಮ್ಮ ಹೋರಾಟಗಾರರಿಗೆ ಒಂದು ರೀತಿಯ ಸ್ಫೂರ್ತಿ ಬರ್ತಿತ್ತು, ಬಿಡಪ್ಪ ನಮ್ಮ ಪರವಾಗಿ ಚರ್ಚೆ ಮಾಡ್ತಿದ್ದಾರೆ, ನಮ್ಮ ಶಾಸಕರು ಧ್ವನಿ ಎತ್ತಿದ್ದಾರೆ ಅಂತೇಳಿ. ಈಗ ಎಲ್ಲರೂ ಮತ್ತು ಅವತ್ತಿನ ರೂಲಿಂಗ್ ಪಾರ್ಟಿಗಿದ್ದವರು ಅಷ್ಟೇ ಮಾಡ್ತಿದ್ದಿಲ್ಲ, ಆಪೋಸಿಷನ್ ಪಾರ್ಟಿಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧ್ವನಿ ಓಡಿಸ್ತಾಯಿದ್ರು, ಸಿದ್ದು ಸೌದೆಯರು, ಅರವಿಂದ್ ಬೆಲ್ಲದವರು ಎಲ್ಲರೂ ಸಹ. ಆ ಹಿನ್ನೆಲೆ ಒಳಗೆ ಹೋರಾಟಗಾರರಿಗೆ ಒಂದು ರೀತಿ ಮನವರಿಕೆ ಆಗ್ತಿತ್ತು. ನಮ್ಮ ಹೋರಾಟದ ಜೀವಂತಿಕೆ ಲಕ್ಷಣವಾಗಿತ್ತು ಪ್ರತಿ ಅಧಿವೇಶನದಲ್ಲಿ. ಯಾವಾಗ ನಮ್ಮದು ಜನವರಿ ತಿಂಗಳು ಪಾದಯಾತ್ರೆ ಶುರುವಾದ್ವಿ, ಮೊದಲ ಅಧಿವೇಶನ 2021 ಫೆಬ್ರವರಿ 1ನೇ ತಾರೀಕೇನು 2ನೇ ತಾರೀಕೇನು ಅಧಿವೇಶನ ಆಯಿತು. ಅವತ್ತಿಂದ ಇವತ್ತು ಎಲ್ಲ ಅಧಿವೇಶನ ಮಾತಾಡ್ತಿದ್ವು. ಈ ಸರ್ಕಾರ ಬಂದ ಮೇಲೆ ನಮ್ಮ ಜನಾಂಗದ ಹೋರಾಟದಲ್ಲಿ ಇದ್ದಂಥ ಅನೇಕ ಶಾಸಕರು, ಅನೇಕ ಮಾಜಿಗಳು ಶಾಸಕರಾಗಿದ್ದಾರೆ, ಅನೇಕ ಮಾಜಿಗಳು ಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನೀವು ಮಾತಾಡ್ರಿ ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಬಂದೆ. ಅಂದರೆ ಕೊನೆ ಪಕ್ಷ ಗುರುಗಳು ಹೋಗೋದ್ರಿಂದ ಅವ್ರಿಗೆ ತಮ್ಮ ಜವಾಬ್ದಾರಿ ಹೆಚ್ಚಾಗಲಿ, ಗುರುಗಳನ್ನೂ ನಮ್ಮ ಮನೆಯವರಿಗೆ ಬಿಡ್ಕೊಂಡಿಲ್ಲ ಅಂತೇಳಿ ಈ ಒಂದು ಪ್ರಜ್ಞೆಯ ನೋಡಿ ಅವರು ಮಾತಾಡಲಿ ಅಂತೇಳಿ 20 ಜನ ನಮ್ಮ ಸಮಾಜ ಎಲ್ಲ ಶಾಸಕರ ಮನೆಗೆ ಹೋಗಿ ಆಗ್ರಹ ಪತ್ರ ಕೊಟ್ವಿ. ನಾವು ಹೋದಾಗ ಪಾಪ ಅವರು ಭಾಳ ಭಕ್ತಿಯಿಂದ ಸ್ವಾಗತ ಮಾಡಿದರು. ಅಧಿವೇಶನದಲ್ಲಿ ಮಾತಾಡ್ತೀವಿ ಸ್ವಾಮೀಜಿ ಅಂತ ಮಾತು ಕೊಟ್ಟಿದ್ದರು. ಅಧಿವೇಶನದಲ್ಲಿ ಮಾತಾಡಲಿಕ್ಕೆ ಸ್ಪೀಕರ್ ಅವರಿಗೆ ಪತ್ರವನ್ನು ಬರೆದು, ನಮ್ಮ 20 ಜನ ಶಾಸಕರು ಪತ್ರ ಬರೆದು ಸಹಿ ಮಾಡಿಕೊಟ್ರು. ಆದರೆ ನಮ್ಮ ವಿಧಾನಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ಪೀಕರ್ ಅವರು 1 ದಿನವೂ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಸುಮಾರು 9 ದಿನ ಅಧಿವೇಶನ ಆಯಿತು. ಒಂದು ಜನಾಂಗದ ಮೀಸಲಾತಿ ಕುರಿತು ಚರ್ಚೆ ಮಾಡಲಿಕ್ಕೆ 20 ಜನ ಶಾಸಕರು ಸಹಿ ಮಾಡಿ ಕೊಟ್ಟಾಗ ಸಹ ಅವ್ರು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಇದರಿಂದ ಏನಾಯ್ತಪ್ಪ ಅಂದರೆ ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸುವಂಥ ಪ್ರಯತ್ನ ನಡೀತಿದೆ ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗ್ತದೆ. ಹಾಗಾಗಿ ನಾವು ಕೂಡಲೇ ನಮ್ಮೆಲ್ಲ ವಕೀಲರು ಬೆಂಗಳೂರಲ್ಲಿ ಸಭೆ ಕೂಡಿ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ವಿ ಸ್ಪೀಕರ್ ವಿರುದ್ಧವಾಗಿ. ಶಾಸಕರ ಹಕ್ಕನ್ನು ಮೊಟ್ಟುಗೊಳಿಸಕತ್ತರಂತೆ. ಇಷ್ಟು ಮಟ್ಟಿಗೆ ಹೋರಾಟ ನಿರಂತರ ನಡೀತು.
ಕೊನೆಗೆ ನಮ್ಮೆಲ್ಲ ಜನ ಹೇಳಕತ್ತಿದ್ರು, ಆಯಿತು ಸ್ವಾಮೀಜಿ ಸ್ಪೀಕರ್ಗಳು ಪತ್ರ ಕೊಟ್ಟರಲ್ಲ, ಅಕಸ್ಮಾತ್ ಸ್ಪೀಕರು ಅವಕಾಶ ಕೊಡದೇ ಇದ್ದಾಗ ಸಭಾತ್ಯಾಗ ಮಾಡಬೇಕಾಗಿತ್ತು. ಸಭಾತ್ಯಾಗ ಮಾಡಲಿಕ್ಕಾಗದಾಗಿದ್ದರೂ ಕೊನೆ ಸಿ ಎಂ ಹತ್ರ ಹೋಗ್ಬೇಕಾಗಿತ್ತು. ನೋಡ್ರಿ ಮುಖ್ಯಮಂತ್ರಿಗಳೇ, ನೀವು 2 ಬಾರಿ ಮಾತು ಕೊಟ್ಟಿದ್ದೀರಿ, ಇವತ್ತಿನವರೆಗೂ ಕಾನೂನು ತಜ್ಞರ ಸಭೆನೇ ಕರೆದಿಲ್ಲ, ಸಂವಿಧಾನ ತಜ್ಞರ ಸಭೆ ಕರೆದಂತ ಒತ್ತಡ ಹಾಕಬೇಕಾಗಿತ್ತು, ಅದನ್ನೂ ಮಾಡಲಿಲ್ಲ. ಕೊನೆ ಪಕ್ಷ ಮಾಧ್ಯಮದವರು ಇದ್ರಲ್ಲ, ನಿಮ್ಮ ಹತ್ರ ಬಂದ್ಬಿಟ್ಟಾದರೂ ನಾವಿಷ್ಟೆಲ್ಲ ಶಾಸಕರು ಪತ್ರ ಕೊಟ್ಟಿವಿ, ಪತ್ರವನ್ನು ತೋರಿಸ್ಬಿಟ್ಟು ನಮಗೆ ಮಾತಾಡಲಿ ಸ್ಪೀಕರ್ ಅವಕಾಶ ಕೊಟ್ಟು ನಮಗೆ ಅನ್ಯಾಯ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತೇಳಿ ಅದನ್ನು ಖಂಡಿಸುವಂಥ ಪ್ರಯತ್ನ ಮಾಡಿದರೆ ನಮ್ಮ ಜನಕ್ಕೆ ಸ್ವಲ್ಪ ಮಟ್ಟಿಗೆ ಎಲ್ಲೇ ಒಂದು ಕಡೆ ಪ್ರಯತ್ನ ಮಾಡೋಕತ್ತಾರಪ್ಪ ನಮ್ಮ ಶಾಸಕರು ಅಂತಂತೇಳಿ ಅದನ್ನೂ ಮಾಡಲಿಲ್ಲ. ಆಯಿತು, ನಿಮ್ಗೆ ಅದನ್ನೂ ಮಾಡೋಕ್ಕಾಗಿಲ್ಲ, ಕೊನೆ ಪಕ್ಷ ಹೋರಾಟಕರು ಬಂದು ಓಪನಾಗಿ ಬಂದು ಮುಂಚೆ ಹೆಂಗೆ ಬರ್ತಿದ್ರಿ ಹಂಗಾರು ಬಂದಿಲ್ಲ, ನಾವು ಹೋರಾಟ ಮಾಡೋಣ ಸ್ವಾಮೀಜಿ, ಹೋರಾಟ ಮಾಡಿದಂದ್ರೆ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಳ್ಳಿ ಅಂತ ಅದನ್ನು ಮಾಡಲಿ. ಹಾಗಾಗಿ ಜನರಿಗೆ ಏನಾಯಿತು, ಶಾಸಕರು ಅವ್ರಿಗೊಂದು ಸಂದರ್ಭ ಇತ್ತು, ಅವ್ರು ದುಡ್ದಾರ, ಅವ್ರ ಬಗ್ಗೆ ನಾವು ಬೇಸರ ಮಾಡ್ಕೊಂಡು ಬೇಡ, ಇನ್ನು ನ್ಯಾಯಾಂಗವನ್ನು ಬಲಿದಂಥ ನಮ್ಮ ಜನಾಂಗದಲ್ಲಿರ್ತಕ್ಕಂಥ ವಕೀಲರನ್ನು ಸಂಘಟನೆ ಮಾಡಿ ವಕೀಲರ ಮೂಲಕ ಒಂದು ಒತ್ತಡ ಹಾಕೋ ಪ್ರಯತ್ನ ಮಾಡಿ. ಯಾಕೆಂದರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ವಕೀಲರಾಗಿದ್ದಂಥವ್ರು, ಅವ್ರು ಎಲ್ಲೇ ಒಂದು ಕಡೆ ವಕೀಲರ ಬಗ್ಗೆ ಗೌರವ ಇದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಈ ಹಿಂದೆ ಮೈಸೂರಲ್ಲಿ ಭಾಳ ದೊಡ್ಡ ವಕೀಲರ ಸಮ್ಮೇಳನವನ್ನು ಅವ್ರು ಮಾಡಿದರು. ಹಾಗಾಗಿ ನಮ್ಮ ಸಮಾಜದ ಎಲ್ಲ ವಕೀಲರು ಇಲ್ಲ, ಮುಖ್ಯಮಂತ್ರಿಗಳು ಬಹುತೇಕ ವಕೀಲರಿಗೆ ಗೌರವ ಕೊಡ್ತಾರೆ. ಶಾಸಕರನ್ನ ಕಡೆಗಣಿಸಿರ್ಬೋದು, ನಿಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿರ್ಬೋದು, ವಕೀಲರನ್ನ ಯಾವ ಕಾರಣಕ್ಕೂ ಅವ್ರು ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಯತ್ನ ಮಾಡಿರಿ ಸ್ವಾಮೀಜಿ ಅನ್ನೋ ಕಾರಣಕ್ಕೆ ಈಗಾಗಲೇ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಗದಗ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಮೈಸೂರು ಜಿಲ್ಲೆ, ಎಲ್ಲ ಕಡೆಯೂ ಸಹ ಗದಗ ಜಿಲ್ಲೆ, ಎಲ್ಲ ಕಡೆ ಫಸ್ಟ್ ಟೈಮ್ ಪಂಚಮ ಸಾರಿಗಳು ಎಂದೂ ನಾವು ವಕೀಲರು ಪಂಚಮ ಸಾರಿ ಹೆಸರು ನಾವಿಂದು ಸಂಘಟನೆ ಆಗಿದ್ದಿಲ್ಲ. ಯಾಕಂದ್ರೆ ನಮ್ಮ ವಕೀಲರು ಯಾವತ್ತೂ ಸೆಕ್ಯುಲರ್ ಆಗಿಯೇ ತಮ್ಮ ಉಪಜೀವನ ಮಾಡ್ತಿದ್ರು, ಕಾನೂನು ಓದ್ಕೊಂಡಿದ್ರು. ಆದರೆ ಇವತ್ತು ನಮ್ಮೆಲ್ಲರ ಮನವಿ ಮೇರೆಗೆ ಎಲ್ಲ ವಕೀಲರು ನಾವೇ ಜನಾಂಗದಲ್ಲಿ ಹುಟ್ಟಿದ್ದೀವಿ, ನಮ್ಮ ಕಾನೂನು ಜ್ಞಾನವನ್ನು ಹೋರಾಟಕ್ಕೆ ನಾವು ಮುಡುಪಾಗಿಡ್ತೀವಿ, ನಮ್ಮ ಹಕ್ಕನ್ನು ಕೇಳಲಿಕ್ಕೆ ನಿಮ್ಮ ಹೋರಾಟ ನಾವು ಬೆಂಬಲ ಕೊಡ್ತೀವಿ ಅಂತ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ವಕೀಲರು ಫಸ್ಟ್ ಟೈಮ್ ಒಂದೇ ವೇದಿಕೆಯಲ್ಲಿ ಕೂಡ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ನಮ್ಮ ಹಕ್ಕನ್ನು ಕೇಳಕ್ಕೆ ತಪ್ಪೇನೈತಿ, ನಾವು ಹೋರಾಟಕ್ಕೆ ಧುಮುಕ್ತೀವಿ. ಪಂಚಮ ಸಾಲಿಗಳಿಗೆ 2A ಮೀಸಲಾತಿ, ಉಳಿದ ಎಲ್ಲ ಲಿಂಗಾಯತರಿಗೂ OBC ಮೀಸಲಾತಿ ನ್ಯಾಯಯುತ ಹಕ್ಕಿದೆ ಕೇಳಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ವಕೀಲರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಕತ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಸೆಪ್ಟೆಂಬರ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಭಾನುವಾರ ದಿವಸ ಬೆಳಗಾವಿಯ ಗಾಂಧಿ ಭವನದಲ್ಲಿ ಪ್ರಥಮ ಬಾರಿಗೆ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಇರುವಂಥ ಹೆಸರಲ್ಲಿ ನಾವೆಲ್ಲ ವಕೀಲರು ಒಂದು ಕಡೆ ಕೂಡಕತ್ತೀವಿ. ಫಸ್ಟ್ ಟೈಮ್ ನಾವೆಲ್ಲ ಕೂಡಿ ಈ ರಾಜ್ಯ ಸರ್ಕಾರ ಇವತ್ತಿನವರೆಗೆ ನಿರ್ಲಕ್ಷ್ಯ ಮಾಡಿದೆಯಲ್ಲ ಅದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸಬೇಕು ಮತ್ತು ಇದುವರೆಗೆ ನಾವು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ರೀತಿಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಬೇಕು, ಅಥವಾ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ 2D ಮೀಸಲಾತಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಕೀಲರ ಮೂಲಕವೇ ಏನಾದರೂ ವಾದ ಮಾಡಬೇಕು, ಮತ್ತು 2A ಮೀಸಲಾತಿಗೋಸ್ಕರವಾಗಿ ಸಾಮಾಜಿಕ ಹೋರಾಟ ಹೆಂಗೆ ಮಾಡಬೇಕು. ಒಂದು ವೇಳೆ ವಕೀಲರ ನಿಯೋಗಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡದೆ ಹೋದರೆ ಬರುವಂಥ ಡಿಸೆಂಬರ್ ಅಧಿವೇಶನದಲ್ಲಿ ರಾಜ್ಯ ಮಟ್ಟದ ಉಗ್ರ ಪ್ರತಿಭಟನೆಯನ್ನು ಯಾವ ರೀತಿ ಮಾಡಬೇಕು ನಮಗೆ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೋಸ್ಕರ 22ರ ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ಕರೆಯಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಅಖಂಡ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಮತ್ತು ಈ ನಾಡಿನ ಎಲ್ಲ ವಕೀಲರು ಏನು ಸೆಪ್ಟೆಂಬರ್ 22ನೇ ತಾರೀಕು ನಡೆಯುವಂಥ ಮಹಾಪರಿಷತ್ತಿಗೆ ತಾವೆಲ್ಲ ಬಂದು ಭಾಗವಹಿಸಬೇಕು. ನಾವು ಅವತ್ತು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಒಂದು 11 ಜನ ಹಿರಿಯ ವಕೀಲರದೊಂದು ಟೀಮ್ ಮಾಡಿ ರಾಜ್ಯ ಮುಖ್ಯಮಂತ್ರಿ ಬಳಿಗೆ ನಿಯೋಗ ತಗೊಂಡು ಹೋಗ್ತೀವಿ. ಆ ವಕೀಲರಿಗೂ ಅವ್ರು ಏನೋ ಅಲಕ್ಷ್ಯ ಮಾಡಿದ್ದೆ ಆದರೆ ಖಂಡಿತವಾಗಿ ಅವತ್ತು ಕಠಿಣವಾಗಿರ್ತಕ್ಕಂಥ ಟರಾವ್ ಪಾಸ್ ಮಾಡ್ತೀವಿ. ಮುಂದಿನ ಉಗ್ರ ಹೋರಾಟದ ಕುರಿತು ನಾವು ನಿರ್ಣಯಗಳನ್ನು ಕೈಗೊಳ್ತೀವಿ. ಆ ಕಾರಣಕ್ಕೋಸ್ಕರವಾಗಿ ಬೆಳಗ್ಗೆ 10 ಗಂಟೆಗೆ ಎಲ್ಲ ನಮ್ಮ ನಾಡಿನ ವಕೀಲರು ಕರಿಕೋಟ್ ಹಾಕೊಂಡೇ ಬರಬೇಕು. ಇದು ಒಂದು ಸಾಮಾಜಿಕ ನ್ಯಾಯದ ಹೋರಾಟ. ಮತ್ತು 10 ಗಂಟೆಯಿಂದ 12 ಗಂಟೆವರೆಗೂ ನಾವು ಸಭೆ ಮಾಡ್ತೀವಿ, ಕೆಲವು ನಿರ್ಣಯಗಳನ್ನು ಕೈಗೊಳ್ತೀವಿ. ಅದಾದ ನಂತರ ರಾಣಿ ಚೆನ್ನಮ್ಮನ ವೃತ್ತಕ್ಕೆ ಬಂದು ಕನಿಷ್ಠ 1 ತಾಸುಗಳನ್ನು ಧರಣಿ ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾತು ಕೊಟ್ಟು ತಪ್ಪಿದಾರಲ್ಲ, ಕಾನೂನು ತಜ್ಞರ ಸಭೆ ಕರಿತೀವಿ ಅಂತೇಳಿ, ಆವತ್ತಿನ ದಿವಸ ಮುಖ್ಯಮಂತ್ರಿಗಳು ಸ್ವತಃ ದಿನಾಂಕವನ್ನು ಪ್ರಕಟಿಸೋವರೆಗೂ ನಾವು ಯಾವ ಕಾರಣಕ್ಕೂ ಚೆನ್ನಮ್ಮ ಸಾಕು ಬಿಟ್ಟು ನಾವು ಹಿಂದಿರುಗೋದಿಲ್ಲ. ಅಂತಹ ಒಂದು ಹೋರಾಟಕ್ಕೆ ನಮ್ಮ ವಕೀಲರು ಇವತ್ತು ಸಾಕ್ಷಿಯಾಗಲಿದ್ದಾರೆ. ಹಾಗಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ವಕೀಲರು ಅವತ್ತಿನ ಸಭೆಗೆ ಬರಬೇಕು ಅಂತೇಳಿ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಮತ್ತು ನಮ್ಮ ನೂತನ ಲಿಂಗಾಯತ ಪಂಚಮಸಾಲಿ ವಿಜಯಪುರ ಜಿಲ್ಲಾ ಅಡ್ವೊಕೇಟ್ ಪರಿಷತ್ತಿನ ಎಲ್ಲ ಸಂಚಾಲಕರ ಪರವಾಗಿ ನಾನು ಮನವಿ ಮಾಡಿಕೊಂಡು 2 ಮಾತು ಮುಗಿಸ್ತೀನಿ. ಶಾಂತಿ ಕೊಡ್ತೇವೆ ಕೂಡಿ ಅಷ್ಟರೊಳಗೆ ಇವತ್ತು ಸೆಪ್ಟೆಂಬರ್ 17ನೇ ತಾರೀಕು ಹೈದರಾಬಾದ್ ಕರ್ನಾಟಕದ ವಿಮೋಚನೆ ದಿನ. ರಾಜ್ಯದ ಮುಖ್ಯಮಂತ್ರಿಗಳು ಗುಲ್ಬರ್ಗ ಬರಕತ್ತಾರೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ದೀಕ್ಷಾ ಪಂಚಮಸಾಲಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪತ್ರ ಕೊಡ್ತಾಯಿದ್ರು. ಇವತ್ತು ಸೆಪ್ಟೆಂಬರು 22ಕ್ಕೆ ನಾವು ರಾಜ್ಯ ಸಮಾವೇಶ ಮಾಡಕತ್ತೀವಿ.
ನೀವೇ ಕೊಟ್ಟು ಮಾತಿನಂತೆ ಒಂದು ಕಾನೂನು ತಜ್ಞರ ಸಭೆ ಕರೀರಿ ಅಂತೇಳಿ. ಅವತ್ತು ಅಕಸ್ಮಾತ್ CM ಅವ್ರು ಕರೆದೇ ಹೋದರೆ 22ರ ಕಾರ್ಯಕ್ರಮ ಸುದೀರ್ಘ ಚರ್ಚೆ ಮಾಡ್ತೀವಿ. ಯಾವ ರೀತಿ ಒಂದು ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಅಥವಾ ವಕೀಲರ ಮೂಲಕ ಕಾನೂನಾತ್ಮಕವಾದಂಥ ಹೋರಾಟ ಮಾಡಬೇಕು ಅಥವಾ ವಕೀಲರ ಮೂಲಕವಾಗೇ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಚರ್ಚೆ ಮಾಡಿ, ಒಂದು ವೇಳೆ ಮುಖ್ಯಮಂತ್ರಿಗಳು ಅವತ್ತೇನಾದ್ರು ನಮ್ಮ 22ರ ಸಮಾವೇಶದಲ್ಲಿ ಈ ಕಾನೂನು ತಜ್ಞರ ಸಭೆ ಕರೆಯುವ ದಿನಾಂಕವನ್ನು ಕೊಡದೇ ಹೋದರೆ, ನಿರ್ಲಕ್ಷ್ಯ ಮಾಡಿದೆ ಆದರೆ ಡಿಸೆಂಬರ್ ತಿಂಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಧಿವೇಶನ ಆಗುತ್ತೆ ನಮ್ಮ ಸುವರ್ಣ ವಿಧಾನಸೌಧದಲ್ಲಿ. ಅಂಥ ಸಂದರ್ಭದಲ್ಲಿ ಸರ್ಕಾರ ಗಮನ ಸೆಳೆಯುವಂಥ ಒಂದು ಉಗ್ರ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತೀವಿ ಅವತ್ತು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ಕೊಂಡು ಹೋರಾಟ ಮಾಡ್ತೀವಿ. ಅಲ್ಲ ಅಂದರೆ 7ನೇ ಹಂತದ ಹೋರಾಟ ಬಹುತೇಕ ಇದೆ. ಯಾಕೆ ನಮಗೆ ವಿಶ್ವಾಸ ಐತಿ 7ನೇ ಹಂತದ ಹೋರಾಟದಲ್ಲೇ ಸಪ್ತ ಹೋರಾಟದಲ್ಲಿ ನ್ಯಾಯ ಸಿಗ್ಬೋದು ಅಂತ. ಹಾಗಾಗಿ ಯಾಕೆಂದರೆ ವಕೀಲರು ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ಅವೈಜ್ಞಾನಿಕ ಕಾನೂನುಗಳನ್ನು ವಿರೋಧಿಸಿ ಸ್ವತಂತ್ರಕ್ಕೋಸ್ಕರವಾಗಿಯೇ ಕಾನೂನು ಓದ್ಬಿಟ್ಟು ಅನೇಕ ಸಾವಿರಾರು ವಕೀಲರು ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿ ದೊಡ್ಡ ಇತಿಹಾಸ. ಆ ಹೋರಾಟದಲ್ಲಿ ವಕೀಲರ ಪಾತ್ರ ಇತ್ತು. ಕಲ್ಯಾಣ ಕನ್ನಡ 371 ಕಾಲಂ ಒತ್ತಡಕ್ಕಾಗಿರ್ಬೋದು ಮತ್ತು ನಮ್ಮ ಕಿತ್ತೂರು ಕರ್ನಾಟಕದ ಹೈಕೋರ್ಟ್ ಪೀಠ ಮಾಡಲಿಕ್ಕೆ ವಕೀಲರ ಪಾತ್ರ ಭಾಳ ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ವಕೀಲರ ಮೇಲೆ ಜನರಿಗೆ ಒಂದು ನಂಬಿಕೆ, ಯಾಕೆಂದರೆ ಅವರು ಬುದ್ಧಿಜೀವಿಗಳು, ಸಮಾಜದ ಮುಖ್ಯವಾಹಿನಿಗಿರ್ತಕ್ಕಂಥವ್ರು. ಬಹುತೇಕ ಅವರ ಒಂದು ಹಕ್ಕನ್ನು, ಅವರ ಒಂದು ಹೋರಾಟವನ್ನು ಸರ್ಕಾರ ಶಾಸಕರನ್ನ ಮಾತನ್ನು ಕಡೆಗಣಿಸಿರ್ಬೋದು, ಆದರೆ ವಕೀಲರ ಹೋರಾಟವನ್ನು ಯಾವ ಕಾರಣಕ್ಕೂ ಕಡೆಗಣಿಸಲು ಗಂಭೀರವಾಗಿ ಪರಿಗಣಿಸ್ತಾರೆ. ವಕೀಲರ ಹೋರಾಟದ ಮೂಲಕ 2A ಮೀಸಲಾತಿಯನ್ನು 100% ಪಡಿತೀವಿ ಅಂತ ನಂಬಿಕೆ ವಿಶ್ವಾಸ ನಮಗೆಲ್ಲರಿಗೈತೆ. ಈಗ ನಾನು ಫಸ್ಟ್ ಟೈಮ್, ಯಾಕಂದರೆ ನಮ್ಮ ಜನಾಂಗದ ಏನಾಗಿದೆ ಅಂದರೆ ನಾವೆಲ್ಲ ಬಹುತೇಕ ಒಕ್ಕಲ್ತನ ಮಾಡೋದ್ರಿಂದ ನಮಗೆ ಭಾಳ ದೊಡ್ಡ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ದುಡ್ಡಿನ ತೊಂದರೆ. ಕೊನೆ ಪಕ್ಷ ಓದಿದರೂ ಸಹ ಬೇರೆ ರಂಗೆ ಮೆರಿಟ್ ತಗೊಳ್ಳೋದು ಭಾಳ ಕಷ್ಟ. ಇತ್ತೀಚಿನ ಮಕ್ಕಳು ಭಾಳಷ್ಟು ಮೆರಿಟ್ ಪಡ್ಕೊಳ್ತಾರೆ. ಮೆರಿಟ್ ಇದ್ದರೂ ಸಹ ರಿಸರ್ವೇಷನ್ ಇಲ್ಲ. ಅದಕ್ಕೆ ಬಹುತೇಕ ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ಯಾಕೆ ಸುಮ್ಮನೆ ಸರ್ಕಾರ ನಂಬ್ಕೊಂಡು ಕೂತ್ಕೊಂಡು ಅಂತ ತಿಳ್ಕೊಂಡು ಸರ್ಕಾರದ ಉದ್ಯೋಗ ನಂಬ್ಕೊಂಡು ಬೇಡ ಅಂತೇಳಿ ತಮ್ಮ ಸ್ವಾಭಿಮಾನಕ್ಕೋಸ್ಕರವಾಗಿ, ತಮ್ಮ ಘನತೆಗೋಸ್ಕರ ಇವತ್ತು ಎಲ್ಲರೂ ವಕೀಲಿಕೆ ಮಾಡಕತ್ತಾರೆ ಬಹುತೇಕ ನಮ್ಮಲ್ಲಿ. ನಾನೀಗ ಪತ್ತೆಜ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಒಂದು 100-150ಕ್ಕಿಂತನೂ ನಮ್ಮ ವಕೀಲರಿಗೆ ಕಡಿಮೆ ಇಲ್ಲ. ನಾನು ಎಲ್ಲೆಲ್ಲಿ ಹೋಗ್ತಿದ್ದೀನಿ, ಹೋದಾಗ ಈಗ ನಮಗೆ ಗೊತ್ತಿದೆ ವಕೀಲರು ಇಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ. ಇಷ್ಟಕ್ಕೊಂದು ಅಂದ್ಕೊಂಡಿದ್ದಿಲ್ಲ. ವಿಜಯಪುರ ಜಿಲ್ಲೆ ಫಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಒಂದು 10 ಮಂದಿ ವಕೀಲರು ಕೊಡೋದು ಅಂದ್ಕೊಂಡಿದ್ದೆ. ಅವತ್ತೊಂದು 70 ಮಂದಿ ವಕೀಲರು ಕೊಡಿದ್ರು. ಅವತ್ತು ಲೆಕ್ಕ ಹಾಕಿದೆ ಎಲ್ಲ ಬಾರ್ಗಳು ಅಸೋಸಿಯೇಷನ್ ಲೆಕ್ಕ ಒಂದು 170 ಜನ ಅದಾರೆ ಅಂತೇಳಿ. ನಾನು ನಿನ್ನೆ ನಾಳೆ ಹಾವೇರಿ ಜಿಲ್ಲೆ ಮೀಟಿಂಗ್ ಹೆಚ್ಚು ನಮ್ಮ ಜನ ಅದಾರೆ. ಮತ್ತು ನಮ್ಮ ಹಾವೇರಿ ಜಿಲ್ಲೆ ನಿನ್ನೆ ನಾಳೆ ಮೀಟಿಂಗ್ ಕರೆದೇನೆ. ಅವರು ಸ್ಟಾರ್ಟಿಂಗು 70 ಅಂದರು. ಈಗ ಅವ್ರ ಸಂಖ್ಯೆ 600ಕ್ಕಿಂತ ಹೆಚ್ಚು ಸಂಖ್ಯೆ ಆಗಿದೆ. ಎಷ್ಟು ವಕೀಲರಂತೆ. ನಾನು ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕು ಬಾರ್ ಅಸೋಸಿಯೇಷನ್ಗೂ ಭೇಟಿ ಕೊಟ್ಟು ಸಂಘಟನೆ ಮಾಡಿ ಎಲ್ಲ ಲೀಸ್ಟ್ ತಗೊಂಡಿಲ್ಲ. ಅಲ್ಲಿನೂ ಹೈಯೆಸ್ಟ್ ಅದ ಪೂರ್ತಿ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ಒಂದು 10,000ಕ್ಕಿಂತ ಹೆಚ್ಚು ವಕೀಲರು ಇರ್ಬೋದು ಪಂಚಮಸಾಲಿಗಳು ಅಂತ ಅಂದ್ಕೊಂಡಿದ್ದೀನಿ. ಈಗ ಫಸ್ಟ್ ಟೈಮ್ ಕೊಡಕತ್ತೀವಿ, ನೋಡೋಣ ಎಷ್ಟಾಗತ್ತೆ ಅಂತೇಳಿ. ನಾವು ಬಹುತೇಕ ನಮ್ಮ ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆಯ ವಕೀಲರನ್ನೇ ಹೆಚ್ಚು ಒತ್ತಾಯ ಮಾಡೀನಿ. ಆದಾಗೂ ಹಳೆ ಮೈಸೂರು ಪ್ರಾಂತ್ಯದ ಗೌಡ ಲಿಂಗಾಯತರು ಬರ್ತೇವೆ ಅಂದರೆ, ಮಲೆನಾಡು ಭಾಗದ ಮಲೆಗೌಡರು ಸಹ ನಾಳೆ ಶಿವಮೊಗ್ಗದಲ್ಲಿ ಸಾಗರದಲ್ಲಿ ಇಡೀ ನಮ್ಮ ಮಲೆಗೌಡ ಲಿಂಗಾಯತರು ಅವರು 20 ತಾರೀಕಿಗೆ 19 ಸಾಯಂಕಾಲ ಮೀಟಿಂಗ್ ಕರೆದಾರೆ. ಮತ್ತು ಮೈಸೂರು ಭಾಗದ ವಕೀಲರು ಮನೆ ಮೀಟಿಂಗ್ ಮಾಡಿ ನಾವು ಬರ್ತೇವೆ ಸ್ವಾಮಿ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 2,000ಕ್ಕಿಂತ ಹೆಚ್ಚು ವಕೀಲರು ಕೂಡ್ಬೋದಂತ ನಿರೀಕ್ಷೆ ಇಟ್ಕೊಂಡು. ಅಂದರೆ ಲಿಂಗಾಯತರಲ್ಲಿ ಅತಿ ಹೆಚ್ಚು ಶಾಸಕರು ಪಂಚಮಸಾಲಿಗಳೇ. ನೋಡ್ರಿ, ನಾವು ಧಾರ್ಮಿಕವಾಗಿ ನಾವೆಲ್ಲ ಇವತ್ತು ಆಚರಣೆಗದೇವಿ, ಸಮಾಜದ ಮುಖ್ಯವಾಹಿನಿಗಳು ನಾವೆಲ್ಲ ಇರ್ಬೋದು. ಆದರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವೆಲ್ಲರೂ ಹಿಂದುಳಿದ ಜಾತಿ ಬೇರೆ, ಹಿಂದುಳಿದ ವರ್ಗ ಬೇರೆ. ಇವತ್ತು ಬೇರೆ ಬೇರೆ ಸಮುದಾಯದ ಹಿಂದುಳಿದ ವರ್ಗಗಳ ಪಟ್ಟಿಲದೆ. ನಮ್ಮ ಲಿಂಗಾಯತ ಅನೇಕ ಒಳಪಂಗಡಗಳು, ಗಾಣಿಗ ಲಿಂಗಾಯತರು, ಸಾಧು ಲಿಂಗಾಯತರು, ನಮ್ಮ ಅನೇಕ ಸಮುದಾಯಗಳು ಅವರು ಶೈಕ್ಷಣಿಕವಾಗಿ ಹಿಂದುಳಿದ ಕಾರಣಕ್ಕೆ 2A ಮೀಸಲಾತಿ ಕಾಣಕತ್ತಾರೆ. ಅದೇ ರೀತಿ ಪಂಚಮಸಾಲಿಗಳು ಜನಸಂಖ್ಯೆ ಹೆಚ್ಚಿರ್ಬೋದು, ಆದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಕ್ಕೆ ಆಧಾರ ಮೇಲೆ ನಮಗೆ ನಮ್ಮ ಹಕ್ಕನ್ನು ಕೊಡ್ರಿ ಅಂತ ಕೇಳಕತ್ತೀವಿ. ಆ ಹಿನ್ನೆಲೆ ಒಳಗೆ ನಾವು ಆ ಶೈಕ್ಷಣಿಕವಾಗಿ ಹಿಂದುಳಿದವರು ಅನ್ನೋದು ಈಗಾಗಲೇ ಮಧ್ಯಂತರ ವರದಿ ಏನು ಕೊಟ್ಟರು, ಇಂದಿನ ಸರ್ಕಾರದ ಜಯಪ್ರಕಾಶ್ ಹೆಗಡೆ ವರದಿ, ಆ ವರದಿ ಒಳಗೆ ನಮ್ದು ಎಲ್ಲ ಸರ್ವೆ ಮಾಡಿ ರಿಪೋರ್ಟ್ ಐತಿ. ಆ ಕಾರಣಕ್ಕೋಸ್ಕರ ಹಿಂದುಳಿದ ಅನ್ನುವಂಥದ್ದು 2D ಅಂತ ಕೊಟ್ಟರು. ಹೌದು, ಅಲ್ಲ ಏನಿಲ್ಲ, ಅದೇ ಅದಕ್ಕೆ ನೋಡ್ರಿ, ಯಾವುದೇ ಸರ್ಕಾರ ಒಂದು ಹಂತಕ್ಕೆ ನ್ಯಾಯ ಕೊಟ್ಟಾಗ ಅದು ನಾವೆಲ್ಲರೂ ಸಹ ಸಂದರ್ಭದಲ್ಲಿ ಸ್ವಾಗತ ಮಾಡಬೇಕು ಅಂತ. ಯಾಕಂದರೆ ಅದನ್ನು ನಮಗೇನು ನಾವು
15% ಒಳಗಿರ್ತಕ್ಕಂಥ 2A ಒಳಗೆ ಸೇರಿಸ್ತಾರೆ ಅಂತ ಹೇಳಿದ್ವಿ ನಾವು. 15% ಅಂತೇಳಿ ಒಪ್ಪೋದು ಬಿಡೋದು ನಮಗೆ ಇಷ್ಟು ಸಮಾಜ ಸಂಬಂಧಪಟ್ಟಿದ್ದು. ಅದು ಇಂಪ್ಲಿಮೆಂಟ್ ಆಗಿ ನಾವೇ ಹೋರಾಟ ಮಾಡ್ತೀವಿ. ಇಂಪ್ಲಿಮೆಂಟ್ ಆಗಿದ್ದರೆ 7% ಈ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದರೆ ನಮ್ಮ ಮಕ್ಕಳು ಎಷ್ಟು ಅನುಕೂಲ ಆಗಿತ್ತಲ್ಲ. ಎಲ್ಲ ಲಿಂಗಾಯತಿ ನಾವು ಕೇಳಿದ್ದು ಪಂಚಮಸಾಲಿಗಳಿಗೆ ಎಲ್ಲ ಲಿಂಗಾಯತರಿಗೆ ಕೊಟ್ಟರು. ಮತ್ತು ಅದರ ಮರಾಠ ಸಮಾಜ ಸೇರಿಸಿದ್ರು. 2 ವರ್ಷ ಅನುಕೂಲ ಆಗಿತ್ತು. ಇಷ್ಟೊಂದು ಮತ್ತು ನಾವೇನು ಮಾಡ್ತೀವಿ ಅವಾಗ ಅಂದರೆ ಅದು ಅನುಷ್ಠಾನ ಬಂದಿತ್ತಪ್ಪ ಅಂದರೆ ಅದು ಹೆಚ್ಚಳ ಮಾಡಲಿ ಅಂತ ಹೋರಾಟ ಮಾಡ್ತಿದ್ವಿ. ಹೆಂಗೆ ವಾಲ್ಮೀಕಿ ಸಮಾಜ ದೇವೇಗೌಡರು ಮುಖ್ಯಮಂತ್ರಿ ಕಾಣಿಸ್ತು ಬಹುತೇಕ ಅವರು 3% ಪಡ್ಕೊಂಡಿದ್ರು. 30 ವರ್ಷದ ನಂತರ ಅವರಿಗೆ ಮತ್ತೆ 4% ಹೆಚ್ಚು ಮಾಡ್ತೀವಿ ಇಂದಿನ ಸರ್ಕಾರ. ಹಂಗೆ ನಾವೇನು ಮಾಡಿದ್ವಿ, 3 ಅನ್ನುವಂಥ ಗ್ರೂಪ್ನಾಗ ಅದಲ್ಲ ಕೊನೆ ಪಕ್ಷ 2 ಗ್ರೂಪಿಗೆ ಹೋದ್ವಿ. ಇಷ್ಟಾರ ಸಿಕ್ತಲ್ಲ ಬಿಡಪ್ಪ ಸದ್ಯಕ್ಕೆ, ಎಲೆಕ್ಷನ್ ಹತ್ರ ಇತ್ತು, ಅದನ್ನು ವಿರೋಧ ಮಾಡೋ ಅಷ್ಟು ಫಸ್ಟ್ ಒಳಗೆ ಹೋಗೋಣ. ನಾವು 2 ಎನ್ನುವಂಥ ಬ್ಯಾಸ್ಕೆಟ್ಗಳು ನಾವು ಹೋಗೋಣ, ಆಮೇಲೆ ಮತ್ತೆ ನಾವು ಏನಂತ ಗ್ರೂಪಿಗೆ ಹೋಗೋ ಸಾಧ್ಯ ಐತೆ ಅಂತ ತಿಳ್ಕೊಂಡು ಒಂದು ಚರ್ಚೆ ಮಾಡಿ ಒಪ್ಕೊಂಡ್ವಿ. ಬಟ್ ಈ ಸರ್ಕಾರ ಅದನ್ನಾದರೂ ಇಂಪ್ಲಿಮೆಂಟ್ ಮಾಡಿದರೆ ಈ 2 ವರ್ಷದ ಎಷ್ಟೋ ಮಕ್ಕಳು ಅನುಕೂಲ ಆಗಿತ್ತಿಲ್ಲ. ಒಂದು 100 ಮಕ್ಕಳಲ್ಲಿ 7 ಮಕ್ಕಳಿಗಾರ ಅನುಕೂಲ ಆಗಿತ್ತ, ಅದು ಮಾಡಲಿಲ್ಲ. ಹೌದು ನೋಡ್ರಿ, ಬೇರೆ ಎಲ್ಲ ಸರ್ಕಾರಗಳು ನಮ್ಮ ಲಿಂಗಾಯತ ಅನೇಕ ಒಳಪಂಗಡಗಳಿಗೆ ಯಾವುದೇ ವರದಿ ಇಲ್ಲದೇ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಸಭೆ ಇಲ್ಲದೇ ಎಲ್ಲರೂ ಕೊಟ್ಟರು. ಆದರೆ ಪಂಚಮಸಾಲಿಗಳು ಹೋರಾಟ ಮಾಡೋ ಸಂದರ್ಭದಲ್ಲಿ ಈ ಹೋರಾಟವನ್ನು ಹತ್ತಿಕ್ಕುವಂತಹ, ಈ ಹೋರಾಟವನ್ನು ಕಡೆಗಣಿಸುವಂತಹ, ನಿರ್ಲಕ್ಷ್ಯ ಮಾಡುವಂಥ, ಅಂದರೆ ಈ ಪಂಚಮಸಾಲಿಗಳು ಆರಾಮ್ ಹೊಲ ಮನೆ ಕೆಲಸ ಮಾಡ್ಕೊತ, ಊರ ಜಾತ್ರೆ ಮಾಡ್ಕೊತ, ದಾನ ಧರ್ಮ ಮಾಡ್ಕೊತ ಆರಾಮಿದ್ರು. ಈ ಮೀಸಲಾತಿ ಹೋರಾಟದಿಂದನೇ ಇವ್ರ ಶಕ್ತಿ ಬೆಂಗಳೂರಿಗೆ ಮುಟ್ಟಿತು. ಪ್ರಧಾನಮಂತ್ರಿಗಳಿಗೂ ಈ ಶಕ್ತಿ ಗೊತ್ತಾಯಿತು, ರಾಜ್ಯದ ಜನರಿಗೆ ಗೊತ್ತಾಯಿತು ಪಂಚಮಸಾಲಿಗಳು ಲಿಂಗಾಯತಲ್ಲಿ ಹೈಯೆಸ್ಟ್ ಅಂತ. ಇದನ್ನು ಏನಕ್ಕೆ ಮುಚ್ಚಿ ಹಾಕ್ಬಿಟ್ರಿ ಎಲ್ಲರೂ ಸೇರಿಕೊಂಡು. ಲಿಂಗಾಯತನ ಹೆಸರಿನಲ್ಲಿ ಈ ಜನಾಂಗ ಮೇಲೆ ಬರಬಾರ್ದು ಅಂತೇಳಿ ನಾವು ನೀವು ಒಂದೇ ಅನ್ಕೊಂತ ನಮ್ಮನ್ನು ಕೇವಲ ಓಟ್ ಗಳಿಕೆ ಯಂತ್ರಗಳನ್ನು ಮಾಡಿ ಕಡಿಮೆ ಸಂಖ್ಯೆ ಇರ್ತಕ್ಕಂಥ ಲಿಂಗಾಯತರು ನಮ್ಮನ್ನು ಬಳಕೆ ಮಾಡ್ಕೊತ ಹೋದರು. ನಾವು ಅವ್ರು ನಮ್ಮವ್ರನ್ನ ತಪ್ಕೊಂತ ಹೋದ್ವಿ. ಆದರೆ ಬಂದಂಥ ಎಲ್ಲ ಸರ್ಕಾರಗಳು ಪಂಚಮಸಾಲಿಗಳ ಧ್ವನಿ ವಿಧಾನಸೌಧಕ್ಕೆ ಮುಟ್ಟಲಾರದ ಹಾಗೆ ನಮ್ಮಲ್ಲಿ ಅಸಂಘಟಿತ ವಾತಾವರಣ ನಿರ್ಮಾಣ ಮಾಡಿ ನಮ್ಮಲ್ಲಿ ಜಗಳ ಹಚ್ಕೊಟ್ಟು ನಮ್ಮ ಹೋರಾಟ, ನಮ್ಮ ಏನೇ ಸಮಸ್ಯೆಗಳು ಇಲ್ಲೇ ಬೆಳಗಾವಿ ಜಿಲ್ಲೆ, ವಿಜಯಪುರ ಜಿಲ್ಲೆ ಇರಬೇಕು ಅಂತ. ಇದು ಹೋರಾಟ ಬೆಂಗಳೂರು ಮುಟ್ಟಿದ ಮೇಲೆ ಅವ್ರಿಗೆ ಭಾಳ ದೊಡ್ಡ ತ್ರಾಸ ಆಗೈತಿ. ಹಾಂ 100%. ನೋಡ್ರಿ, ಅದು ಒಂದು ಪ್ರಾದೇಶಿಕ ಅಸಮತೋಲನೆ ಅವ್ರು ಮಾಡಿದ್ರಲ್ಲ. ಈಗ ಪ್ರಾದೇಶಿಕ ಅಸಮತೋಲನೆ ಮಾಡಿದ್ದೇ ಎಲ್ಲಿ ಲಿಂಗಾಯತ ಮತ್ತು ಉದ್ಧಾರ ಆಗ್ತಾರೋ ಅಂತ ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ. ಅದಕ್ಕೆ ಏನು ಮಾಡಿದ್ರು, ಇವ್ರು ಇಲ್ಲೇ ಇರಬೇಕು, ಇವ್ರು ಯಾವಾಗಲೂ ಬೆಂಗಳೂರಿಗೆ ಕೈತಲ್ಲಿ ಹಿಡ್ಕೊಂಬರ್ಬೇಕು, ಇದರಿಂದ ಲೀಡರ್ ಆಗ್ಬಾರ್ದಂತೆ ಒಂದು ದೃಷ್ಟಿಯಿಂದನೂ ಪ್ರಾದೇಶಿಕ ಅಸಮತೋಲನೆಯನ್ನು ಕೆಲವು ಕಾರಣದ ಶಕ್ತಿಗಳು ಮೊದಲಿಂದ ಮಾಡ್ಕೊಂಡು, ಅದಕ್ಕೆ ಉತ್ತರ ಕನ್ನಡ ಪ್ರತ್ಯೇಕವಾಗಿ ಯಾಕೆ ಹೇಳ್ತಾರೆ ಕೇಳಿಲ್ಲ ಕೊಟ್ಟು ಅದೇ ದುಡ್ದಾರು ನಾವು ಅದಕ್ಕೆ ನಾವೇನು ಬೇಕು ಬಿಡ, ನಾವು ಕೃಷಿಕರು, ಅವರು ಕೃಷಿಕರು ಬಿಡು, ಎಲ್ಲರಿಗೂ ಒಳ್ಳೇದಾಗುತ್ತಲ್ಲ, ತಪ್ಪೇನೈತಿ. ಯಾವುದೇ ಒಂದು ಹೋರಾಟ, ಸ್ವತಂತ್ರ ಹೋರಾಟ ಮಾಡೋದು ಕೆಲವರು, ಇಡೀ ದೇಶಕ್ಕೂ ಹೆಂಗೆ ಒಳ್ಳೇದಾಯಿತು. ಹಂಗೆ ನಾವು ವಿಶಾಲ ಭಾವನೆಯಿಂದನೇ ಆಯ್ತು ಬಿಡಪ್ಪ ಸರ್ಕಾರದ ನೀತಿವು ನಾವೇನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಲ್ಲ ನೋಡ್ರಿ, ಸಂದರ್ಭ ಈಗಾಗಲೇ ಆ ಒಡಕಿನ ಧ್ವನಿ ಆಗಬಾರ್ದಂತ ನಮ್ಮ ಹಿರಿಯರು ಕನ್ನಡವನ್ನು ಕಟ್ಟಿಡ್ತಕ್ಕಂಥದ್ದು. ಅದರಲ್ಲಿ ಇಡೀ ಕರ್ನಾಟಕ ಏಕೀಕರಣ ಆಗುವಂಥ ಹಿನ್ನೆಲೆಯೊಳಗೆ ನಮ್ಮ ಜನಾಂಗದ ಕನ್ನಡದ ಕಟ್ಟಾಳು ಅದ್ರವಂತಿ ಶಂಕರಗೌಡರು ಅವತ್ತು ಉಪವಾಸ ಸತ್ಯಾಗ್ರಹ ಮಾಡಿದ ಪರಿಣಾಮ ನಿಜಲಿಂಗಪ್ಪನವರು ಕರ್ನಾಟಕವನ್ನು 1956 ನವೆಂಬರ್ 1 ಏಕೀಕರಣ ಮಾಡೋದು. ಅದರ ಮೂಲ ರೂವಾರಿಗಳಲ್ಲಿ ಪಂಚಮಸಾಲಿಗಳ ಪಾತ್ರ ಭಾಳ ದೊಡ್ಡದು. ಹಾಗಾಗಿ ಉದ್ದೇಶ ಮಾನಸಿಕವಾಗಿ ನಾವು ಒಂದಾಗೇವಿ, ಭೌಗೋಳಿಕವಾಗಿ ಇವತ್ತು ಅಭಿವೃದ್ಧಿಗೊಂಡಿಲ್ಲ. ಉದ್ದೇಶ ಅಂದರೆ ಈ ಹೋರಾಟಗಳು, ಈ ಕೃಷ್ಣಾ ನೀರಿನ ಮಾದಾಯ ಇರಲಿ, ಭೀಮಾ ಆಗಿರಲಿ, ಒಟ್ಟು ಹಿಂಗೆ ಹೋರಾಟ ಮಾಡ್ಕೊಂಡು ಇಲ್ಲೇ ಕಾಲ ಕಳೆಬೇಕು, ಈ ಜನ ಉದ್ಧಾರ ಆಗಬಾರ್ದು. ಒಟ್ಟಾರೆ ಉತ್ತರ ಕನ್ನಡದಲ್ಲಿ ಇಂಬೇಲೆನ್ಸ್ ಹಿಂಗೆ ಉಳಿಬೇಕು ಅನ್ನೋಂಥ ಒಂದು ದೊಡ್ಡ ಕಾರಣಾರ್ಥ ಶಕ್ತಿ ಸ್ವತಂತ್ರ ಬಂದಾಗಿಂದಲೂ ಈ ರಾಜ್ಯದಲ್ಲಿ ಆಗ್ತಾಯಿದೆ. ಹಾಗಾಗಿ ಅದಕ್ಕೋಸ್ಕರ ನೊಂದ್ಕೊಂಡು ನಮ್ಮ ಕನ್ನಡ ಪರ ಹೋರಾಟಗಾರರು ಆಗಾಗ ಹೇಳ್ತಾರೆ ಪ್ರತ್ಯೇಕ ರಾಜ್ಯ ಬೇಕು, ಪ್ರತ್ಯೇಕ ರಾಜ್ಯ ಬೇಕು ಅನ್ನೋಂಥ ಉದ್ದೇಶ ರಾಜ್ಯವನ್ನು ವಿಭಾಗ ಮಾಡೋಕ್ಕಂತಲ್ಲ, ಅಭಿವೃದ್ಧಿ ಆಗಲಿ, ನ್ಯಾಯ ಸಿಗಲಿ. ಕೊನೆ ಪಕ್ಷ ಮಹಾರಾಷ್ಟ್ರದ ಮಾದರಿಯಾಗಿ ನಾಗ್ಪುರ ಅಲ್ಲಿ ಸಪ್ರೇಟು ಕ್ಯಾಬಿನೆಟ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ವಿಧಾನಸೌಧ ಅಧಿವೇಶನ ಮಾಡ್ತಾರೆ, ಹಿಂಗಾದರೂ ಡೆವಲಪ್ ಆಗಲಿ ಅನ್ನೋವಂಥ ಉದ್ದೇಶಕ್ಕೆ ಎಲ್ಲರೂ ಒಡಕಿದ ಮಾಡ್ತಾರೆ. ಯಾರಿಗೂ ನಮ್ಮ ಕನ್ನಡ ಮಾತೆ ಇದು ಎರಡೂ ಆಗ್ಬೇಕಂತ ಯಾರಿಗಿಲ್ಲ, ಡೆವಲಪ್ಮೆಂಟ್ ಆಗಲಿ ಅಂತ ಉದ್ದೇಶ. ಆಡಳಿತಾತ್ಮಕವಾಗಿ ಬರಬೇಕಲ್ಲ. ಸುಮಾರು 64 ಕಚೇರಿಗಳಲ್ಲಿ ಉತ್ತರ ಕರ್ನಾಟಕ ಬಿಜಾಪುರಕ್ಕೆ ಒಂದು PWD ಕಚೇರಿ ಮಾಡಲಿ ಯಾರು ಬೇಡ ಅಂತಾರೆ, ಧಾರವಾಡದಲ್ಲಿ ಇರಿಗೇಷನ್ ಕಚೇರಿ ಮಾಡಲಿ ಯಾರು ಬೇಡ ಅಂತಾರೆ. ಆಡಳಿತ ವಿಕೇಂದ್ರೀಕರಣ ಆಗಬೇಕಲ್ಲ. ಎಲ್ಲ ಇವತ್ತು ನೋಡಿರಿ, ಮೊನ್ನೆ ಕರೋನಾ ಬಂದಾಗ ಎಲ್ಲ ಉತ್ತರ ದುಡಿಯೋಕ್ಕೆ ಹೋದವರು ಸುಮಾರು ವಾರಂಟ್ ಉಪವಾಸಕ್ಕೆ ವಾಪಸ್ ಬರೋಕ್ಕಾಯಿತು. ಇಲ್ಲೇ ಕೈಗಾರಿಕೆಗಳು ಹೆಚ್ಚಾಗಿದ್ರೆ, ಇಲ್ಲೇ ಸಾಫ್ಟ್ವೇರ್ ಕಂಪ್ನಿ ಹೆಚ್ಚಾಗಿದ್ರೆ,
ಇಲ್ಲಿ ಆಡಳಿತ ಯಂತ್ರ ಇಲ್ಲಿ ಶಿಫ್ಟ್ ಆಗಿದ್ರೆ ಹೆಂಗೆ ಮಹಾರಾಷ್ಟ್ರದಲ್ಲಿ ಏನು ಮಾಡ್ಯಾರೆ, ಎಜುಕೇಷನ್ ಹಬ್ಬು ಒಂದು ಜಿಲ್ಲೆ ಕೊಟ್ಟಾರೆ, ಇಂಡಸ್ಟ್ರಿಯಲ್ ಹಬ್ಬು ಒಂದು ಜಿಲ್ಲೆ ಕೊಟ್ಟರೆ, ಕಮರ್ಷಿಯಲ್ ಮುಂಬೈ ಕೊಟ್ಟಿದ್ದಾರೆ, ಪೂನಾ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಹಿಂಗೆ ವಿಕೇಂದ್ರೀಕರಣ ಆಗಿದ್ದರೆ ನಮ್ಮ ಉತ್ತರ ಕರ್ನಾಟಕ ಅಸಮತೋಲನ ಕೂಗು ಹೇಳ್ತಾ ಇರಲಿಲ್ಲ. ಅದಕ್ಕೆ ನಂಜುಂಡಪ್ಪ ವರದಿ ಅನುಷ್ಠಾನ ಆಗಬೇಕು ಅಂತ ಎಲ್ಲರ ಬಯಕೆ ಇದೆ. ಆ ಕಾರಣ ಮತ್ತು ನಮ್ಮ ಕೃಷ್ಣ ನೋಡಿರಿ, ಕೃಷ್ಣನ ಸರಿಯಾಗಿ ನಾವು ಸದ್ಬಳಕೆ ಮಾಡ್ಕೊಂಡಿದ್ದೇವೆ. ಅಪ್ ಟು ಕೃಷ್ಣಾ ನೀರನ್ನು ತುಮಕೂರಿಗೆ ಹೋಗೋದಾಯ್ತು, ಅಂಥ ದೊಡ್ಡ ನೀರಿನ ಸಾಂದ್ರತೆ ನಮ್ಮ ಕೃಷ್ಣ ಜಲಾಶಯ, ಆಲ್ಮಟ್ಟಿ ಜಲಾಶಯ, ಅದ್ರ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಈ ಅನ್ಯಾಯ ಆಗಿದೆ. ಅದೇ ರೀತಿಯಾಗಿ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಇವತ್ತು ಹತ್ತಿಕ್ಕೂ ಪ್ರಯತ್ನ ಆಗ್ತಿದೆ. ನಾವು ಧ್ವನಿ ಎತ್ತಿ ನಿಮ್ಗೆ ಕೊಡೋ ಸಂದರ್ಭದಲ್ಲೇ ನಮಗೆ ಬೇಕು ಅಂತ ಕೇಳ್ತಾರೆ ಕೆಲವರು, ನಮ್ದು ಏನು ಆಗೋ ಸಂದರ್ಭದಲ್ಲಿ ನಮಗೆ ಬೇಕು ಅಂತ ಹೇಳ್ತಾರೆ. ಮತ್ತು ಅಕಸ್ಮಾತ್ ಹೋರಾಟ ತೀವ್ರಗೊಳಿಸಿ ಇನ್ನೇನು CM ಅವರು ಮಾಡ್ಬೇಕನ್ನೋ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ತೀರಿ, ಅವ್ರು ಲ್ಯಾಂಡರ್ಸ್ ಅದಾರೆ, ಅದು ಅದಾರೆ, ಬರೀ ಅದಕ್ಕೆ ನಾವೇನು ಮಾಡಿ ಕಾನೂನು ಅಂತಾರಲ್ಲ, ಕಾನೂನು ಮೂಲಕವಾಗಿಯೇ ನಾವು ಕೇಳೋದು ನ್ಯಾಯಯುತವಾಗಿದೆ. ನಮ್ಮ ಅಕ್ಕನ ಕೊಡ್ರಿ ಅನ್ನೋ ಉದ್ದೇಶಕ್ಕೆ ಕಾನೂನು ಹೋರಾಟ ಮಾಡ್ತೀವಿ. ಅದನ್ನೇ ಹೇಳ್ತೀವಿ, ಇದನ್ನು ರಾಷ್ಟ್ರೀಕರಣಗೊಳಿಸ್ಬೇಕಲ್ಲ. ಕೃಷ್ಣ ಆಗಿರಲಿ, ಮಾದಾಯಿ ಆಗಿರಲಿ, ಎಲ್ಲ ನದಿ ನೀರಾವರಿ ಯೋಜನೆಗಳು ರಾಷ್ಟ್ರೀಕರಣ ಮಾಡಿ ಅಲ್ಲಿರ್ತಕ್ಕಂಥ ನೀರು ಹಂಚಿಕೆಯನ್ನು ಸಮ ಪ್ರಮಾಣದಲ್ಲಿ ಕೊಡೋ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರವಾಗಿಯೇ ನೀರಾವರಿ ಇಲಾಖೆಯವರು ಒಂದು ಚರ್ಚೆ ಮಾಡಿದರು. ಎಲ್ಲ ನದಿಗಳಿಂದ ಏನೋ ವಾಜಪೇಯಿ ಅವ್ರ ಕನಸಿತ್ತಲ್ಲ, ಕಾವೇರಿ ಕೃಷ್ಣ ಕೂಡಿಸ್ಬೇಕು ಅಂತೇಳಿ. ಅಂಥ ಪ್ರಯತ್ನಗಳು ಆಗಬೇಕು ಅಂಟ್ಕೊಳ್ಳೋ ದಿಟ್ಟ ಕ್ರಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ರಾಜ್ಯ ಸರ್ಕಾರದ ಜವಾಬ್ದಾರಿ. ನೋಡಿ, ಅದು ಯಾವಾಗಲೂ ನೋಡಿ, ರೈತರ ಅಂದ್ಕೊಳ್ಳೆ ನಾವು ಜಾತಿ ಮಾಡೋದು ಬೇಡ. ಅವ್ರಿಗೆ ಕೊಡ್ತಾರೆ, ಕೊಡ್ಲಪ್ಪ ಅಂತ ತಪ್ಪೇನೈತಿ, ಅವರು ಕೇಳಿ. ನಾವು ಉದ್ದೇಶಿಸಿ ಅವ್ರಿಗೆ ಅವ್ರು ಹೋರಾಟ ಮಾಡೋದ್ರಿಂದ ಕೊಟ್ಟರು ಅಂತ ನಾವೇನು ಬೇಸರ ಇಲ್ಲ. ಅವರು ರೈತರು, ಅವ್ರ ಮಕ್ಕಳು ಉದ್ಧಾರ ಆಗಲಿ ಅಂತ ನಾವು ವಿಶಾಲವಾಗಿ, ಯಾಕೆ ಕೊಡೋರು ಸರ್ಕಾರ, ಅವ್ರಿಗೆ ಯಾಕೆ ಕೊಡ್ತೀರಿ, ನಾವು ಹೋರಾಟ ಮಾಡೋದು ಅನ್ನಕ್ಕೆ ಬರೋದಿಲ್ಲ. ಅದನ್ನೇ ಈಗ ನೋಡ್ರಿ, ನಮ್ಮ ಹೋರಾಟ ಒಂದು ಹಂತಕ್ಕೆ ಈಗಾಗಲೇ ತಲುಪಿದೆ. ನಮ್ಮ ಪರವಾಗಿ ರಿಪೋರ್ಟ್ ಬಂದಿದೆ. ಏನೋ ಹಿಂದಿನ ಸರ್ಕಾರ ಒಂದು ಕೊನೆಯ ಗಳಿಗೆಲ್ಲಿ ಕೊಟ್ಟರು, ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಬೇಸರ ಐತಿ, ಗೆಜೆಟ್ ಆಗಿತ್ತು. ಅದಕ್ಕೆ ಈಗಿನ ಸರ್ಕಾರಕ್ಕೆ ನಮಗೆ 2A ಒಳಗೆ ಸೇರಿಸಿ ಅಂತ ಪ್ರಾಮಾಣಿಕ ಹೋರಾಟ ಮಾಡಕತ್ತೀವಿ. ಮತ್ತು ಯಾವುದೇ ಸರ್ಕಾರ ಆಗಿರಲಿ ಮೀಸಲಾತಿ ವಿಚಾರ, ಹಿಂದೆ ನಮ್ಮ ಮಹಾರಾಷ್ಟ್ರದಲ್ಲಿ ಮರಾಠ ಜನಾಂಗ ದೊಡ್ಡ ಜನಾಂಗ, ಸುಮಾರು 10 ವರ್ಷ ಹೋರಾಟ ಮಾಡಿದ ಮರಾಠ ಸಮಾಜ, ಎಂಥ ದೊಡ್ಡ ಹೋರಾಟ. ಕೊನೆಗೆ ಕಳೆದ 6 ತಿಂಗಳ ಹಿಂದುಗಡೆ ಹಿಂಸಾತ್ಮಕವಾದಂಥ ರೂಪ ಪಡ್ಕೊಳ್ತಾ ಹೋರಾಟ. ಆವಾಗ ಮಹಾರಾಷ್ಟ್ರ ಸರ್ಕಾರ ಮಾಡಿದವರಿಗೆ 10% ರಿಸರ್ವೇಷನ್ ಡಿಕ್ಲೇರ್ ಮಾಡಿದ್ರು. ಮಹಾರಾಷ್ಟ್ರದ ಮರಾಠಿಗರ ಹೋರಾಟ ನಮಗೆ ಭರವಸೆ ಮಾಡಿದೆ. ನಮ್ಮದು 3.5 ವರ್ಷದ ಹೋರಾಟ, ಅವ್ರ 10 ವರ್ಷದ ಹೋರಾಟಕ್ಕೆ ಅವರು ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ ಪ್ರಾಬಲ್ಯ. ಪ್ರತಿ ಸರ್ಕಾರ ಬಂದಾಗ ಅವ್ರ ಜನಾಂಗದಲ್ಲಿ CM ಆಗ್ತಾರೆ. ಅಂಥ ಹೋರಾಟವನ್ನೇ ನಿರ್ಲಕ್ಷ್ಯ ಮಾಡ್ತಾರೆ ಅಲ್ಲಿ ಸರ್ಕಾರಗಳು. ಅವಕ್ಕೊಂದು ಹಿಂಸಾತ್ಮಕ ರೂಪ ಪಡೀತು. ನಾವು ಹಿಂಸಾತ್ಮಕ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಹಿಂಸಾತ್ಮಕವಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಆಶಯಗಳ ಅನುಗುಣವಾಗಿಯೇ ಹೋರಾಟ ಮಾಡ್ತೀವಿ. ನನಗೊಂದು ಭರವಸೆ ಐತಿ, ಮರಾಠದವ್ರು ಯಾರು ತಗೊಂಡ್ರು ಹಂಗೆ ಲಿಂಗಾಯತ ನಾವು ತಗೊಂತೀವಿ ಅಂತ ವಿಶ್ವಾಸ ನಮ್ಮದಾಗಿದೆ. ಅಲ್ಲ, ಪ್ರತ್ಯೇಕ ಆಗೋದಕ್ಕಿಂತ ಪ್ರತ್ಯೇಕವಾಗಿರ್ತಕ್ಕಂಥ ಆಡಳಿತಾತ್ಮಕ ಇಲಾಖೆಗಳು ಬರಬೇಕು ಮತ್ತು ಪ್ರತ್ಯೇಕ ಪ್ಯಾಕೇಜ್ ಕೊಡೋ ಪ್ರಯತ್ನ ಸರ್ಕಾರ ಮಾಡಲಿ. ಹೌದು, ಹಂಗೆ ನೋಡ್ರಿ, ಮೊನ್ನೆ ಸುವರ್ಣ ವಿಧಾನಸೌಧಕ್ಕೂ 4 ಇಲಾಖೆ ತಂದ್ರೆ ಅದನ್ನು ತಂದಮೇಲೆ ಅದು ಇನ್ನೂ ಅಷ್ಟಕ್ಕೊಂದು ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ಅಧಿವೇಶನ ಬಂದಾಗ ನಮ್ಮ ಜನ ಏನು ಮಾಡ್ತಾರೆ, ಸುವರ್ಣ ವಿಧಾನ ಅಧಿವೇಶನ ಬಂದಿರ್ತಾರೆ, ಎಲ್ಲ MLAಗಳು ದಕ್ಷಿಣ ಕನ್ನಡ MLAಗಳನ್ನು ಮನೆ ಕರ್ಸೋದು, ಊಟ ಮಾಡಿಸೋದು, ಕೊಲ್ಲಾಪುರ ಮಹಾಲಕ್ಷ್ಮಿ ತೋರಿಸೋದು, ಬಾದಾಮಿ ತೋರಿಸೋದು, ಟೂರ್ ಕರ್ಕೊಂಡು ಹೊಂಟಾರೆ. ಅಧಿವೇಶನ ಕೂತ್ಕೊಂಡು ಮಾತಾಡೋ ಪ್ರಯತ್ನ ಮಾಡಬೇಕಿಲ್ಲ. ಒಂದು ಸಮಾಧಾನ ಅಂದರೆ, ಕಳೆದ ಅಧಿವೇಶನದಲ್ಲಿ ಬಸವನಗೌಡರು ಕನಿಷ್ಠ 1 ವಾರಗಳ ಕಾಲ ಇಡೀ ಉತ್ತರ ಕನ್ನಡದ ಬಗ್ಗೆನೇ ಮಾತಾಡೋದು. ಹಂಗೆ ಎಲ್ಲರೂ ಪಕ್ಷಾತೀತ ಮಾತಾಡಿದ್ದೆ. ಆದರೆ ಸರ್ಕಾರ ಕಣ್ಣು ತೆರೀತಿ. ಇವರು ಬಂದಾಗ ಏನಕ್ಕತ್ತಿ, ಈ ಭಾಗದವರು ಬೆಂಗಳೂರು ಭಾಗದಾಗ ಹೋದ, ಆ ಭಾಗ ಒಬ್ಬರು ಮನೆ ಚಾ ಕುಡಿಯೋಕೆ ಕರೆಯಲ್ಲ. ಬಟ್ ಇವ್ರು ನಮ್ಮವ್ರು ಏನು ಮಾಡ್ತಾರೆ, ಬರ್ತಾರಪ್ಪ ಮನೆ ಮುಂದೆ ಶಾಮಿಯಾನ ಹಾಕಿ ಊಟ ಮಾಡಿಸಿ ಅವ್ರನ್ನ ಕಾಳಜಿ ಮಾಡಿ, ಏನಣ್ಣ ಇಲ್ಲಿವರೆಗೆ ಬಂದೇವಿ, ನಮಗೇನು ತೋರಿಸಲ್ಲ ಅಂತ, ಬರೀ ಸರ್ ಅಂತ ಕರ್ಕೊಂಡೋಗಿ ಕೊಲ್ಲಾಪುರ ಮಹಾಲಕ್ಷ್ಮಿನೋ ಮತ್ತೊಂದು ಅಲ್ಲಿ ಹತ್ರ ಅದಾವಲ್ಲ ಯಾರೋ ದೊಡ್ಡ ದೊಡ್ಡ ಕ್ಷೇತ್ರಗಳು, ಟೂರಿಸಂ ಪ್ಲೇಸ್ಗಳು, ಎಲ್ಲ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಸುವರ್ಣ ವಿಧಾನಸಭಾ ಅಧಿವೇಶನ ಮಾಡೋದು ಟೂರ್ ಮಾಡಲಿಕ್ಕೋಸ್ಕರ ಆಗಬಾರ್ದು. ಅದರ ಸಾರ್ಥಕತೆ ಈಡೇರೋ ತಿಂಗಳ ಒಳಗೆ ಎಲ್ಲರೂ ಸಹ, ಅವತ್ತಂಗೆ ಬಸವನಗೌಡರು ಮಾತಾಡಿದ್ರು, ಹಿಂದೆ ಹೋರಾಟೆಯವರು ಮಾತಾಡಿದ್ರು ಅಂತ ಕೇಳಿದ್ದೀನಿ, ರಾಯರೆಡ್ಡಿಯವರು ಕೃಷ್ಣ ಬಗ್ಗೆ ಮಾತಾಡ್ತಿದ್ರು. ಹಂಗೆ ನೀವೆಲ್ಲರೂ ಮಾತಾಡ್ರಿ, ಸ್ಟಡಿ ಮಾಡಿರಿ. ಇವ್ನು ನೀರಾವರಿ ಬಗ್ಗೆ ಹೆಚ್ಚು ತಿಳ್ಕೊಂಡವರೇ MB ಪಾಟೀಲ್ ತಿಳ್ಕೊಂಡ್ರೆ, ರಾಯರೆಡ್ಡಿಯವರು ತಿಳ್ಕೊಂಡು, ಇವತ್ತು ಅವ್ರದ್ದೇ ಸರ್ಕಾರ ಐತಿ. ಕೃಷ್ಣಾ ನೀರಿನ ಬಗ್ಗೆ ಬೇರೆ ಮಾಡೋದು ಬೇಡ, ರಸ್ತೆ ಮಾಡೋದು, ಸಮುದಾಯ ಭವನ ಮಾಡೋದು ಬೇಕಾದ್ರೆ ತಡ ಮಾಡಿರಿ. ಕೃಷ್ಣಾ ನೀರಿನ ಸಾಮಾಜಿಕ ಅನುಷ್ಠಾನ ಪ್ರಾಮಾಣಿಕ ಆಗಿದ್ದೇ ಆದರೆ ನಮ್ಮ ಕೈ ನೀರಿನ ಬ್ಯಾಂಕ್ ಇತ್ತಪ್ಪ, ನಾವೇ ಸರ್ಕಾರ ಸಾಲ ಕೊಡೋಂಗಾಗ್ತದೆ ಉತ್ತರ ಕನ್ನಡ. ಅದನ್ನಾರು ಒಗ್ಗಟ್ಟ ಮಾಡಿ ಎಲ್ಲರೂ ಕೂಡಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದ.